ಹರಿ ಸುವರ್ಣ ಮಾಡುದಂದ್ರೆ ಸರ್ ಅದ್ರದ ಬಿಡಿಂಗ್ ಹೆಚ್ಚಿದೆ ಸರ್. ಓಕೆ 3 ರಿಂದ 4 ಮರಿ ಕೊಡ್ತಾ ಇದ್ರೆ ಓಕೆ ಅದರಿಂದ ಅದ್ರದ ಆದಾಯ ಹೆಚ್ಚಾಗುತ್ತೆ. ನೀವು ಯಾವ್ಯಾವ ತಳಿ ಕೊಡ್ತಾ ಇದ್ದೀರಾ ಸರ್ ನಮಗೆ ಹರಿ ಸುವರ್ಣ ಕುರಿ ಇದ್ರೆ ಇದು ಬೇಕಂದ್ರೆ ಕೊಡ್ತೀವಿ. ಮತ್ತೆ ನಮ್ದು ವರ್ಷದ ವೆಚ್ಚ ಅಮೀನ್ಗಢ ಟಗರ್ ಮರಿ ಇದಾರೆ ಅದು ಬೇಕಂದ್ರೆ ಕೊಡ್ತೀವಿ. ಮತ್ತೆ ಈಗ ಕೆಂಗೂರಿ ಅದು ಬೇಕಾದ್ರೆ ಕೊಡ್ತೀವಿ. ಅದು ಯಾವ ರೈತರಿಗೆ ಯಾವ್ದು ಬೇಕಲ್ಲ ಅದ್ ನಾವು ಕೊಡ್ತೀವಿ. ಕೊಡಕ್ ರೆಡಿ ಇದ್ದೀರಾ? ರೆಡಿ ಇದೆ. ಓಕೆ ಎಲ್ಲ ಸಾಕಾಣಿಕೆ ಮಾಡಿದ್ದು. ಹೌದು ಸರ್. ಓಕೆ ಈ ಕುರಿಯಿಂದ ಮಾಡೋದಂದ್ರೆ ಇದು 3 ರಿಂದ 4 ಮರಿ ಕೊಡ್ತಾರೆ. ಇದರಿಂದ ಆದಾಯ ಹೆಚ್ಚಾಗಿದೆ. ಓಕೆ ಇದರಿಂದ 14 ತಿಂಗಳಿಗೆ 2 ಸಲ ಕೊಡೋದಿದೆ. 3 ರಿಂದ 4 ಮರಿ ಅಂದ್ರೆ 6 ರಿಂದ 8 ಮರಿ ಸಿಗುತ್ತೆ. ಓಕೆ ಇದರಿಂದ ಆದಾಯ ಹೆಚ್ಚಾಗಿದೆ. ರೈತರು ಕಡಿಮೆ ಸಮಯದಲ್ಲಿ ಬೇಗ ಆದಾಯ. ಕಡಿಮೆ ಸಮಯದಲ್ಲಿ ಬೇಗ ಆದಾಯ. ನಾರಿ ಸುವರ್ಣ ತಳಿ. ರೈತರಿಗೆ ಹೇಳೋದೇನಂದ್ರೆ ಸರ್, ಈಗ ರೈತರು ಒಂದೇ ತಳಿನ ಯೂಸ್ ಮಾಡ್ತಾರೆ, ಸಾಕಾಣಿಕೆ ಮಾಡ್ತಿರ್ತಾರೆ. ಅಂದ್ರೆ ಈ ವರ್ಷ ಅದರಿಂದ ಖರ್ಚು ಮೇಲೆ ಇರುತ್ತೆ. ಅದರ ಟರ್ನ್ ಓವರ್ ಆಗ್ತಾ ಇಲ್ಲ. ಅದರಿಂದ ನಾವು ಒಂದು ಅವ್ರು ವರ್ಷದಾಗ ಮಾಡಿದ್ರೆ ಒಂದು 3 ತಿಂಗಳು ಬ್ಯಾಚ್ ಮಾಡ್ಕೊಂಡ್ರೆ ಅದರಿಂದ ಆದಾಯ ಬರ್ತದೆ. ಆ ಆದಾಯ ತಂದು ಇದಕ್ಕೆ ಹಾಕಿದ್ರೆ ಇದರಿಂದ ಮುಂದೆ ಒಮ್ಮೆಗೆ ಇದರ ಆದಾಯ ಸಿಗ್ತೈತ್ರಿ. ಇದರಿಂದ ಇದ್ರ ಜೊತೆಗೆ ಒಂದು 15-20 ಕುರಿ ಸಾಕಾಣೆ ಮಾಡಿದ್ರೆ ಅದ್ರ ಆದಾಯ ಹೆಚ್ಚಾಗಿರುತ್ತೆ.